ದರ್ಶನ್ ತೋಗುದೀಪು ಶ್ರೀನಿವಾಸ್ ಅಭಿಮಾನಿಗಳು ಪ್ರೀತಿಯಿಂದ ಕರೆಯೋದು ಡಿ ಬಾಸ್. ಕಾನೂನು ಅವರನ್ನ ಬಂಧಿಸಿದೆ, ಆದರೆ ಕೋಟ್ಯಾಂತರ ಜನ ಅವರ ಹೃದಯದಲ್ಲಿ ಅವ್ರನ್ನ ಬಂಧಿಸಿದ್ದಾರೆ, ಪ್ರೀತಿಸಿದ್ದಾರೆ, ಆರಾಧಿಸಿದ್ದಾರೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅವರ ಸಿನಿಮಾಗಳ ಸಾಲಿನಲ್ಲಿ ನಾನು ಅವರ ಇಂಟರ್ವ್ಯೂ ಮಾಡದೇ ಇರೋದು ಮತ್ತು ರಿಲೀಸ್ ಟೈಮಲ್ಲಿ ನಾನು ಅವ್ರಿಗೆ ವಿಶ್ ಮಾಡದೇ ಇರೋದು ಅಂತ. ನನ್ನ ರೇಡಿಯೋ ದಿನಗಳಿಂದ ಹಿಡಿದು ನ್ಯೂಸ್ ಚಾನಲ್ ದಿನಗಳ ತನಕ. ಈಗ ಬಿಡಿ, ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ, ವೆಬ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ. ಈಗ ಡೆವಿಲ್ ಸರದಿ, ಡೆವಿಲ್ ರಿಲೀಸ್ ಆಯಿತು. ಕ್ರೇಜ್ ಹೇಗಿದೆ, ಹವಾ ಹೇಗಿದೆ ನಾವು ನೋಡ್ತಾನೆ ಇದ್ದೀವಿ, ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ. ಆದರೆ ನಿಮ್ಮ ಯಾರಿಗೂ ಗೊತ್ತಿರೋದಂಥ ಒಂದು ವಿಷಯ ಹೇಳೋಕೆ ಅಂತಲೇ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳಬೇಕೋ ಬೇಡವೋ ಯೋಚನೆ ಮಾಡಿದ್ದುಂಟು ನಾನು, ಬಟ್ ಫೈನಲಿ ಅನ್ನಿಸ್ತು ಇವಾಗ ಹೇಳದೆ ಹೋದರೆ ಇನ್ಯಾವಾಗ ಹೇಳೋಕ್ಕೆ ಸಾಧ್ಯ ಅಂತ. ಡೆವಿಲ್, ಆ ದಿನ ಏನು ನಡೀತು ಕಣ್ಣಾರೆ ಕಂಡವನು ನಾನು. 2024ನೇ ಇಸ್ವಿ ಮಾರ್ಚ್ ತಿಂಗಳು 27ನೇ ತಾರೀಕು, ನಂಗೆ ನೆನಪಿದೆ, ಬುಧವಾರ. ಅವತ್ತು ನಾನು ದರ್ಶನ್ ಅವ್ರಿಗೆ ಫೋನ್ ಮಾಡ್ತೀನಿ. ಸುಮಾರು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ನೆಲಮಂಗಲದಲ್ಲಿರೋ ಮೋಹನ್ ಬಿ ಕೆರೆ ಸ್ಟುಡಿಯೋಗೆ ಬರೋಕ್ಕೆ ಹೇಳ್ತಾರೆ. ಅಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇರುತ್ತೆ. ಇಲ್ಲೇ ಬನ್ನಿ ಹರೀಶ್ ಅಂದರು. ನಾನು ಹೋದೆ ನೇರವಾಗಿ. ಆಗೊಂದು ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ದೆ ಕೂಡ ನಾನು. ಅವಾಗ ತಾನೇ ಊಟ ಮುಗಿದಿತ್ತು, ನನ್ನ ಊಟಕ್ಕೆ ಕೇಳಿದ್ರು, ನನ್ನ ಊಟ ಆಗಿತ್ತು. ಅದಾದಮೇಲೆ ಶೂಟಿಂಗ್ ಫ್ಲೋರ್ ನನ್ನ ಕರ್ಕೊಂಡು ಹೋದರು. ಅಲ್ಲಿ ಕೂತೆ. ಸ್ಟಂಟ್ ಕೊರಿಯೋಗ್ರಾಫರ್ಸ್ ಅಲ್ಲಿದ್ದರು, ರಾಮ್, ಲಕ್ಷ್ಮಣ್. ನಮ್ಗೆ ಗೊತ್ತಿರೋ ಹಾಗೆ ಅವರೊಂಥರ ಅದ್ಭುತವಾದಂತಹ ಸ್ಟಂಟ್ ಕೊರಿಯೋಗ್ರಾಫರ್ಸ್. ಅವ್ರ ಮಗ, ಐ ಸ್ಟಿಲ್ ರಿಮೆಂಬರ್, ರಾಹುಲ್ ಅಂತ, ಆತ ಕೂಡ ಸ್ಟಂಟ್ ಕೊರಿಯೋಗ್ರಫಿ ಮಾಡ್ತಾಯಿದ್ರು. ಬೇರೆ ಬೇರೆ ಕಡೆಯಿಂದೆಲ್ಲ ಎಕ್ಸ್ಪರ್ಟ್ಗಳನ್ನ ಕರೆಸಿದ್ರು. ದರ್ಶನ್ ಅವ್ರು ನನ್ನ ಜೊತೆ ಪಕ್ಕ ಕೂತಿದ್ರು. ಮಾನಿಟ್ರ್ ಇತ್ತು. ಒಂದು ಗ್ರೀನ್ ಟೀ ಆಫರ್ ಮಾಡಿದ್ರು. ನಾವು ಗ್ರೀನ್ ಟೀ ಕುಡಿತಾ ಹಾಗೆ ಕೂತೆ. ಅದು ಇದು ಮಾತಾಡ್ತಿದ್ವಿ. ಸಡನ್ನಾಗಿ ಅವ್ರು ಬಂದರು, ಡೈರೆಕ್ಟ್ರು ಮತ್ತು ಅಸಿಸ್ಟೆಂಟ್ ಎಲ್ಲ ಬಂದರು. ಸರ್ ಟೇಕ್ ರೆಡಿ ಸರ್. ದರ್ಶನ್ ಅವರೇ ಎದ್ದೋದ್ರು. ನಾನು ನೋಡ್ತಾನೆ ಇದ್ದೀನಿ. ನನಗೆ ಲೈವ್ ಆಗೂ ಕಾಣಿಸ್ತಾ ಇದೆ, ಈ ಕಡೆ ಮಾನಿಟ್ರು ಕಾಣಿಸ್ತಾ ಇದೆ. ಅಲ್ಲಿ ಸ್ಟಂಟ್ ಯಾರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು ಅವರು ದರ್ಶನ್ ಅವ್ರ ಜಾಗದಲ್ಲಿ ನಿಂತು ಮಾಡಿ ತೋರಿಸಿದ್ರು. ಒಂದೇ ಸರಿ ನೋಡ್ಕೊಂಡಿದ್ದು. ದರ್ಶನ್ ಅವರು ಓಕೆ ಮಾಸ್ಟರ್ ರೆಡಿ ಅಂದರು. ಫುಲ್ ಕಾನ್ಫಿಡೆನ್ಸ್. ಮೆನ್ ಇನ್ ಬ್ಲ್ಯಾಕ್ ಅಂತೀವಲ್ಲ ಹಾಗೆ, ಆ ಥರನೇ ದರ್ಶನ್ ಅವ್ರು ಇದ್ದದ್ದು. ಮತ್ತು ಪಾಯಿಂಟೆಡ್ ಶೂ, ಬ್ಲ್ಯಾಕ್ ಕಲರ್, ಐ ಸ್ಟಿಲ್ ರಿಮೆಂಬರ್. ಒಂಥರ ತುಂಬ ಚೆನ್ನಾಗಿತ್ತು ಬೇರೆ ಅದು. ನಾನು ಅದನ್ನೆಲ್ಲ ನೋಡಿ ವಾವ್ ಹೇಗಿರುತ್ತೆ ನೋಡೋಣ ಅಂತ ಕೂತೆ. ಒಂದೇ ಟೇಕಲ್ಲಿ ಅದನ್ನು ಹಿಂಗೆ ರೊಟೇಟ್ ಆಗಿ ತಿರುಗಿ ಮೇಲೆ ಬಿದ್ದು ಎದ್ದು ಕೂತ್ಕೋಬೇಕು. ಕ್ಯಾಮ್ರಾಗೆ ಕ್ಲೋಸ್ ಅಪ್ ಲುಕ್ ಕೊಡಬೇಕು. ಅದನ್ನು ಹಾಗೆ ನೋಡ್ತಾ ಇದ್ದೀನಿ, ಲೈವ್ ನೋಡ್ತಾ ಇದ್ದೀನಿ, ಮಾನಿಟ್ರ್ ನೋಡ್ತಾ ಇದ್ದೀನಿ. ಫೈನಲಿ ತಿರುಗಿ ಹಿಂಗೆ ಮಾನಿಟ್ರ್ ಕಡೆ ನೋಡು ಒಂದು ಕ್ರಾಬ್ ಲುಕ್ ಕೊಡ್ತಾರೆ. ನಾನು ನಿಜವಾಗ್ಲೂ ಆಗ ಯಪ್ಪ ಡೆವಿಲ್ಲೇ ಇದು ಅಂತ ಅಂದ್ಕೊಂಡೆ. ತಕ್ಷಣ ಹಾಗಿದ್ದವರು ಕ್ಯಾಮ್ರಾ ಒಂದು ಕ್ಷಣ ರಪ್ ಅಂತ ಬಿದ್ದುಬಿಟ್ರು. ನಾನು ಅಂದ್ಕೊಂಡೆ ಈ ಎಕ್ಸ್ಪ್ರೆಷನ್ ಚೆನ್ನಾಗಿದೆಯಲ್ಲ ಅಂತ ನೋಡ್ತಾ ಇದ್ದೀನಿ ನಾನು. ಬಟ್ ಬಿದ್ದಿದ್ದು ರೀಸನ್ ಬೇರೆ ಆಗಿತ್ತು. ಸಡನ್ನಾಗಿ ಡೈರೆಕ್ಟ್ರು ಕಟ್ ಇಟ್ ಅಂತಾರೆ, ಆದರೆ ದರ್ಶನ್ ಅವ್ರು ಎದ್ದೋಳೋದೇ ಇಲ್ಲ. ಒಂದು ಕ್ಷಣ ಆದ ತಕ್ಷಣ ಹೇ ಏನಾಯ್ತು ನೋಡಿ ಅಂತಾರೆ. ಸಡನ್ನಾಗಿ ಎಲ್ಲರೂ ಶೂಟಿಂಗ್ ಫ್ಲೋರ್ಗೆ ಓಡೋಗ್ತಾರೆ. ದರ್ಶನ್ ಅವರ ಎಡಗೈ ಮೊಣಕೈ ಏನಿದೆ ಅಲ್ಲಿ ಪೇಯ್ನ್ ಆಯಿತು, ಅಲ್ಲಿ ಮೂಳೆ ಕಟ್ಟಾಯಿತು. ಏನೋ ನರ್ವ್ ಏನೋ ಕಟ್ಟಾಯ್ತು, ಅದು ಹೆವಿ ಸಿವಿಯರ್ ಪೇಯ್ನ್. ದರ್ಶನ್ ಅವ್ರು ಹಾಗೆ ಹಿಂಗೆ ಹಿಡ್ಕೊಳ್ತಾರೆ. ಅದಾದಮೇಲೆ ಅಲ್ಲಿಂದ ಕಟ್ ಮಾಡಿದ್ರೆ ಅವ್ರನ್ನ ನೇರವಾಗಿ ಇಮಿಡಿಯೇಟಾಗಿ ಕ್ಯಾರವಾನ ಕರ್ಕೊಂಡೋದ್ರು. ನಾನು ಜೊತೆಗೆ ಹೋದೆ. ಅಲ್ಲಿ ಹೋಗಿ ಐಸ್ ಪ್ಯಾಕ್ ಎಲ್ಲ ಇಟ್ಟು ಅದನ್ನು ತುಂಬ ಅಂದರೆ ತುಂಬ ಪೇಯ್ನ್, ಅದು ಸಿವಿಯರ್ ಪೇಯ್ನು. ಒಂದಷ್ಟೊತ್ತು ಅದನ್ನು ಐಸ್ ಪ್ಯಾಕ್ ಮಾಡಿ ಎಲ್ಲ ಮಾಡಿ ಕೊನೆಗೊಂದು ಗ್ರೇ ಕಲರ್ ಪ್ಲಾಸ್ಟರ್ ಥರ ಅವ್ರು ಅದನ್ನು ರ್ಯಾಪ್ ಮಾಡ್ತಾರೆ ಈ ಜಾಗನ. ಈಗ ನಿಮ್ಗೊಂದು ಫೋಟೋ ತೋರಿಸ್ತೀನಿ ನಾನು. ಅದು ಅವತ್ತೇ 2024 ಮಾರ್ಚ್ 27 ಬುಧವಾರ ಸಂಜೆ 6 ಗಂಟೆ 2 ನಿಮಿಷ ನನ್ನ ಮೊಬೈಲಲ್ಲಿ ನಾನು ತೆಗೆದಿರುವಂಥ ಸೆಲ್ಫಿ ಇದು. ಅವರ ಕೈಯಲ್ಲಿ ಅದಿರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಅಟ್ ದ ಸೇಮ್ ಟೈಮ್ ಅವರು ರೆಡಿ ಆಗ್ತಾರೆ. ಇಷ್ಟೊಂದು ಪೈನ್ ನಡುವೆ ಮತ್ತೆ ಶೂಟಿಂಗ ಅಂದರೆ ಅಲ್ಲ, ಅವತ್ತು ಶೂಟಿಂಗ್ ನಿಲ್ತು. ಆದರೆ ದರ್ಶನ್ ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ, ಇವತ್ತು ಆ ಟ್ರೈಲರ್ ಲಾಂಚ್ಗೆ ನಾನು ಬರ್ತೀನಿ ಅಂತ. ಅದು ಮ್ಯಾಟ್ನಿ ಸಿನಿಮಾದ ಟ್ರೈಲರ್ ಲಾಂಚ್. ಬೆಂಗಳೂರಿನ ಒಂದು ಮಾಲಲ್ಲಿ ನಡೀತಾ ಇರುತ್ತೆ. ಸಂಜೆ 7 ಗಂಟೆ 7:15 ಸುಮಾರಿಗೆ ದರ್ಶನ್ ಅವರಲ್ಲಿ ಹೋಗಬೇಕು. ಪ್ರೀ ರಿಲೀಸ್ ಇವೆಂಟ್ ಅದು. ಹೋಪ್ ಯು ರಿಮೆಂಬರ್. ನಾನು ಅದ್ರ ಫೋಟೋ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ದರ್ಶನ್ ಅವರು ಅವತ್ತಿನ ಕಾಸ್ಟ್ಯೂಮ್ ಮತ್ತು ನಾನು ತೆಗೆದಿರೋ ಸೆಲ್ಫಿ ಎರಡನ್ನೂ ಗಮನಿಸಿ. ಅಲ್ಲಿಂದ ನೇರವಾಗಿ ಹಾಗೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ರಚಿತಾ ರಾಮ್ ಅವ್ರಿಗೆ ಅದೊಂದು ನಾಯಿ ಮರಿಯನ್ನು ಕೊಡ್ತಾರೆ. ಆ ಥರದ್ದೆಲ್ಲ ಇವೆಂಟ್ ನಡೆಯುತ್ತೆ. ಅದು ಅದೇ ಪ್ರೋಗ್ರಾಮ್ ಅವತ್ತು ರಾತ್ರಿ ಸಂಜೆ ಬಂದಿದ್ದವರು. ಅಷ್ಟೆಲ್ಲ ಕಷ್ಟದ ನಡುವೆ ಯಾರಿಗೋ ಪ್ರಾಮಿಸ್ ಮಾಡಿದ್ದೀನಿ, ಪೇಯ್ನ್ ಆಗ್ತಾ ಇದೆ, ಮೂಳೆ ಕಟ್ಟಾಗೋಗಿದೆ, ಆದರೆ ಅಲ್ಲಿ ಹೋಗಲೇಬೇಕು ಅನ್ನುವಂಥ ಕಮಿಟ್ಮೆಂಟ್ ಇದೆಯಲ್ಲ, ವಾವ್ ಅನ್ನಿಸ್ತು.
ಅವ್ರು ಹೋದರು, ಅದ್ಭುತವಾಗಿ ಅದನ್ನು ನಡೆಸ್ಕೊಟ್ರು, ಪೈನ್ ಪೂರ್ತಿ ಇತ್ತು. ಅದಾದ ಮೇಲೆ ಡೆವಿಲ್ ಸಿನಿಮಾಗೆ ಬ್ರೇಕ್ ಬೀಳುತ್ತೆ. ಯಾಕೆಂದರೆ ನೆಕ್ಸ್ಟು ಆ ಸ್ಟಂಟ್ಗಳನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ಸಿವಿಯರ್ ಪೈನ್, ಎಡಗೈಯ ಮೊಣಕೈಯಲ್ಲಿ ಅವ್ರಿಗೆ ಯಾವಾಗಲೂ. ಅಲ್ಲಿ ಕಟ್ ಮಾಡಿದ್ರೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಮೈಸೂರಿನಲ್ಲಿ ಅವ್ರಿಗೆ ಆಪ್ರೇಷನ್ ಆಗುತ್ತೆ. ನಂಗೆ ನೆನಪಿದೆ, ಐ ಥಿಂಕ್ ಫಸ್ಟ್ ಟೈಮ್ ಈ ಫೋಟೋನ ಜಗತ್ತಿಗೆ ತೋರಿಸ್ತಾ ಇದ್ದೀನಿ ನಾನು. ಇವಾಗ ಹೇಳದೆ ಹೋದರೆ ಇನ್ಯಾವಾಗ ಅನ್ನಿಸ್ತು. ಹಾಗಾಗಿ ಅದು ಏಪ್ರಿಲ್ ತಿಂಗಳು 2024 ಇಸ್ವಿ, ಶನಿವಾರ 6ನೇ ತಾರೀಕು. ಅವತ್ತು ಹಾಸ್ಪಿಟಲ್ನ ಅವರ ರೂಮ್ಗೆ ಹೋಗ್ತೀನಿ ನಾನು. ನೋಡಿ, ಈಗ ಒಂದು ಫೋಟೋ ತೋರಿಸ್ತೀನಿ ನಾನು. ಕಂಪ್ಲೀಟ್ ಆಪ್ರೇಷನ್ ಮಾಡಿ, ಅದನ್ನು ಆಪ್ರೇಟ್ ಮಾಡಿ, ಆ ನರ್ವ್ನ ಎಳೆದು ಅದನ್ನು ಆರ್ಥೋಪೆಡಿಕ್ ಸರ್ಜನ್ನು ಆಪ್ರೇಟ್ ಮಾಡಿರ್ತಾರೆ. ಅಲ್ಲಿ ಅವ್ರ ಜೊತೆ ಒಂದಷ್ಟು ಗಂಟೆಗಳು ಕಳೀತೀನಿ ನಾನು. ಆದರೆ ಅವ್ರ ಕಾನ್ಫಿಡೆನ್ಸ್ ಇತ್ತಲ್ಲ, ಇದೆಲ್ಲ ಏನು, ಮತ್ತೆ ಬರ್ತೀನಿ, ಮತ್ತೆ ಮಾಡ್ತೀನಿ ಆ್ಯಂಡ್ ಹೇಳಿದಾಗೆ ಅವ್ರು ಮಾಡಿದ್ರು, ಅದು ಬೇರೆ ವಿಚಾರ. ಬಟ್ ಅವ್ರ ಮನೋಸ್ಥೈರ್ಯ ಹೇಗಿದೆಯಲ್ಲ, ಅದು ನನಗೆ ಭಾಳ ಅನುಕರಣೀಯ ಮತ್ತು ಪ್ರಶಂಸನೀಯ. ಅಂದರೆ ಒಬ್ಬ ಕಲಾವಿದ ಪಾತ್ರದೊಳಗೆ ಜೀವಿಸೋದು ಮತ್ತು ನಿಷ್ಠೆ, ಶ್ರಮ, ಶ್ರದ್ಧೆ, ಮಾಡಬೇಕು ಅಂದರೆ ಮಾಡಬೇಕು ಅನ್ನೋದು ಇದೆಯಲ್ಲ. ನಾವಿವಾಗ ಸಿನಿಮಾ ರಿಲೀಸ್ ಆಯಿತು, ಜೋರಾಗಿ ಶಿಳ್ಳೆ, ಚಪ್ಪಾಳೆ, ವಾವ್ ಏನು ಆ್ಯಕ್ಟಿಂಗು, ಏನು ಸ್ಟಂಟು ಅಂತೀವಿ. ಆದರೆ ಅದರ ಹಿಂದೆ ಇರೋ ಈ ಶ್ರಮ ಇದೆಯಲ್ಲ, ಈ ಕಷ್ಟ ಇದೆಯಲ್ಲ, ಅದನ್ನು ಯಾರೂ ಕೂಡ ಗ್ರಹಿಸೋಕೆ ಸಾಧ್ಯನೇ ಆಗಲ್ಲ. ಇವತ್ತು ಇದನ್ನು ಹೇಳಬೇಕು ಅನ್ನಿಸ್ತು ನನಗೆ. ಬಿಕಾಸ್ ನಾನೇ ನನ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಮತ್ತು ಅವರು ಫೆನಿಕ್ಸ್ ಥರ ಎದ್ದು ಬಂದರು, ಫೆನಿಕ್ಸ್ ಥರ ಈ ಸಿನಿಮಾಗೆ ಕೆಲಸ ಮಾಡಿದ್ರು. ಇವತ್ತು ತೆರೆ ಮೇಲೆ ಅದ್ಭುತವಾಗಿರುವಂಥ, ಇಂಗ್ಲೀಷಲ್ಲಿ ನಾವು ಟ್ರೀಟ್ ಟು ಐಸ್ ಅಂತೀವಲ್ಲ, ಕಣ್ಣಿಗೆ ಹಬ್ಬ ಅಂತ, ಅದನ್ನು ನೋಡ್ತಾ ಇದ್ದೀವಿ. ಡೆವಿಲ್. ಅಭಿಮಾನಿಗಳಂತೂ ಇವತ್ತು ಫುಲ್ ಖುಷಿಯಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಎದುರುಗಡೆ ನಾವು ನೋಡೋಕ್ಕಾಗ್ತಿಲ್ವಲ್ಲ, ಮೀಟ್ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನುವ ನೋವು ಪ್ರತಿಯೊಬ್ಬರನ್ನೂ ಕೂಡ ಕಾಡ್ತಾ ಇದೆ, ನನ್ನನ್ನೂ ಒಳಗೊಂಡು. ಆ ದಿನಗಳು ಬೇಗ ಬರಲಿ ಅಂತ ನಾನಂತೂ ಎದುರು ನೋಡ್ತಾ ಇರ್ತೀನಿ. ಒಂದಂತೂ ನಿಜ, ಸಕ್ಸಸ್ ರಾತ್ರೋರಾತ್ರಿ ಯಾರಿಗೂ ಸಿಗಲ್ಲ. ತುಂಬ ವರ್ಷಗಳ ಸತತ ಶ್ರಮ ಯಾವಾಗಲೂ ಇದ್ದೇ ಇರುತ್ತೆ. ದಟ್ಸ್ ಡೆವಿಲ್. ಡೆವಿಲ್ ವಿಲ್ ಬಿ ಬ್ಯಾಕ್ ಒಂದು ಬ್ರೇಕ್ನ ನಂತರ.